ನಮಸ್ಕಾರ. ಅಗೇನ್ ಗರ್ಭಕೋಶ ಆಪರೇಷನ್ ಸರ್ಜರಿ ಬಗ್ಗೆ ಆ ನಿನ್ನೆ ಒಂದು ಪೇಷಂಟ್ ಬಂದಿದೆ. ಗರ್ಭಕೋಶ ಸೈಜ್ ಅವ್ರದ್ದು ಸ್ವಲ್ಪ ದೊಡ್ಡದಿದೆ. ಅಂದ್ರೆ ನಾವು ಯೂಶಲಿ ಗರ್ಭಕೋಶ ಸೈಜ್ ನೋಡ್ಬೇಕಾದ್ರೆ ಪ್ರೆಗ್ನೆಂಟ್ ಯೂಟ್ರಸ್ ಸೈಜ್ ಅಂತ ಹೇಳ್ತೀವಿ. ಸೊ ಇವ್ರದ್ದು ಪ್ರೆಗ್ನೆಂಟ್ ಯೂಟ್ರಸ್ ಸೈಜ್ ಒಂದು 18-20 ವೀಕ್ಸ್, ಅಂದ್ರೆ ಆಲ್ಮೋಸ್ಟ್ ಒಕ್ಕಳಷ್ಟು ವರೆಗೂ ಬಂದಿದೆ. ಸೊ ಇವ್ರಿಗೆ ಸಜೆಸ್ಟ್ ಆಗಿರೋ ಆಪರೇಷನ್ ಏನಂದ್ರೆ ಓಪನ್ ಸರ್ಜರಿ, ಅಂದ್ರೆ ಸಿಸೇರಿಯನ್ ಮಾಡೋ ತರ ಓಪನ್ ಮಾಡಿ ಆಪರೇಷನ್ ಮಾಡ್ತೀವಿ ಅಂತ. ಸೊ ನಾವು ಇವ್ರಿಗೆ ಸಜೆಸ್ಟ್ ಮಾಡಿದ್ದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮೂಲಕನೂ ಈ ಆಪರೇಷನ್ ಮಾಡಬಹುದು. ಯಾಕಂದ್ರೆ ಲ್ಯಾಪ್ರೋಸ್ಕೋಪಿ ಅಡ್ವಾಂಟೇಜ್ ನಿಮ್ಗೆಲ್ಲ ಗೊತ್ತಿರೋಂಗೆ ಜಾಸ್ತಿ ದಿನ ರಿಕವರಿ ಬೇಕಾಗಿರಲ್ಲ, ನಿಮ್ಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್, ಬ್ಲೀಡಿಂಗ್ ಆಗೋ ಚಾನ್ಸಸ್ ಕಮ್ಮಿ, ಮತ್ತೆ ನಿಮ್ಗೆ ಅಬ್ಡಾಮಿನಲ್ ಸ್ಟ್ರೆಂತ್ ಮೇಂಟೈನ್ ಆಗಿರುತ್ತೆ. ಮುಂದೆ ಹೋಗಿ ಏನಾದ್ರು ಹರ್ನಿಯಾ ತರ ಡೆವಲಪ್ ಆಗೋ ಚಾನ್ಸಸ್ ಇರಲ್ಲ. ಸೊ ಗರ್ಭಕೋಶ ತೆಗಿಯೋಕೆ ಓಪನ್ ಆಪರೇಷನ್ ಮಾಡಿಸ್ಕೊಂಡು ಅದ್ರ ದುಷ್ಪರಿಣಾಮ ನಿಮ್ಮ ಜೀವನ ಪೂರ್ತಿ ಅನುಭವಿಸೋಕ್ಕಿಂತ ನೀವು ಲ್ಯಾಪ್ರೋಸ್ಕೋಪಿ ಆಪರೇಷನ್ ಮಾಡಿಸ್ಕೊಂಡು ಅದರಿಂದ ಅಡ್ವಾಂಟೇಜ್ ಪಡ್ಕೋಬೇಕು ಅಂತ ನಾನು ನಿಮ್ಮೆಲ್ಲರಿಂದ ವಿನಂತಿಸ್ಕೊಳ್ತೀನಿ.